ರೈತರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದಲ್ಲಿ ಕರೆ ನೀಡಿದ್ದ ಪ್ರತಿಭಟನೆಯಲ್ಲಿ ರೈತರು, ಪ್ರಗತಿಪರ ಮುಖಂಡರುಗಳು ಟ್ರ್ಯಾಕ್ಟರ್ ಹಾಗೂ ಆಟೋಗಳ ಮೂಲಕ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಗರದ ಬೋಳರಾಮೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಪ್ರತಿಭಟನಾ ಜಾಥಾದಲ್ಲಿ ಟ್ರ್ಯಾಕ್ಟರ್, ಕಾರ್, ಆಟೋಗಳು ಸೇರಿದಂತೆ ಅನೇಕ ವಾಹನಗಳು ಸಾಗಿದವು. ಪ್ರತಿಭಟನೆ ವೇಳೆಯಲ್ಲಿ ಮಾತನಾಡಿದ ರೈತ ಸಂಘದ ಮುಖಂಡರುಗಳು, ಒಂದು ಮಾತನ್ನ ಹೇಳ್ತೀನಿ. ಈ ಸಂದರ್ಭದಲ್ಲಿ ಯುವಕರು ನಾನು ಒಬ್ಬನಿಂದ ಏನಾಗುತ್ತೆ ಅನ್ನೋ ಭಾವನೆಯನ್ನ ನನ್ನ ನೋಡ್ಬಿಟ್ಟು ನೀವು ಬಿಡಬೇಕು. ಕಾರಣ ಏನು ಅಂದ್ರೆ ನಾವಿಬ್ಬರೇ ಶುರು ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿದ್ದ ದೇವರಾಜ್ ಅವ್ರನ್ನ ಬೇರೆ ಬೇರೆ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ಕೊಂಡು ನಮ್ಮ ಸಂಘಟನೆಗೆ ಸೇರಿಸ್ಕೊಂಡು ಬಹಳ ಒಳ್ಳೆಯ ಸಂಘಟನೆಯನ್ನು ಕಟ್ಟಿದ್ವಿ. ಎಷ್ಟು ರೈತರ ಪರವಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ಮುಂದೆ ಬಂದಿರತಕ್ಕಂಥದ್ದು ಎಲ್ಲ ಪ್ರತಿಯೊಬ್ಬ ರೈತ ಇವತ್ತು ಮುಂದೆ ಬಂದಿದ್ದಾರೆ. ಯಾಕಂದರೆ ನಮ್ಮ ಸ್ನೇಹಿತರು ನಮಗಾಗಿ ಒಂದು ಪ್ರಾಣ ಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿಲ್ಲ. ಇವತ್ತು ಸರ್ಕಾರ ಭಾರಿ ನಮಗೆ ಒಂದು ಭಾರಿ ಧೋರಣೆ ಮಾಡ್ತಾ ಇದೆ. ನಮಗೆ ವೈಜ್ಞಾನಿಕ ಬೆಲೆ ಇಲ್ಲ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಸಮೀಕ್ಷೆ ಮಾಡದೆ ಇವತ್ತು ವರದಿಯಾಗದೆ ಇವತ್ತು ರೈತರನ್ನ ಸಮಾಧಿ ಮಾಡ್ತಿದ್ದಾರೆ. ಇದನ್ನ ಮಗಳು ಚುಕ್ಕಿ ನಂಜುಂಡಸ್ವಾಮಿ ಅವರು ಈ ದಿನ ರೈತ ಹುತಾತ್ಮ ದಿನಾಚರಣೆ ದಿನದಂದು ರೈತರ ಸಾಲ ಮನ್ನಾ ಹಾಗೂ ಜಿಲ್ಲೆಗಳನ್ನು ಬರಪೀಡಿತ ಅಂತ ಘೋಷಿಸಬೇಕು ಅಂತಕ್ಕಂಥ ಕಾರಣವನ್ನು ಇಟ್ಟುಕೊಂಡು ಹಾಗೆ ಬಲವಂತದ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತಕ್ಕಂತಹ ಈ ಒಂದು ದಿನವನ್ನು ಬಲವಂತದ ಭೂಸ್ವಾಧೀನ ಕೈ ಬಿಡಬೇಕು ಅಂತಕ್ಕಂತಹ ಒಂದು ನಿಲುವಿನಲ್ಲಿ ಇವತ್ತು ಚಳವಳಿಯನ್ನು ರಾಜ್ಯದಲ್ಲೇ ನಡೀತಾ ಇದೀವಿ. ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಾಮೂಹಿಕ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಹೋರಾಟವನ್ನು ನಡೆಸ್ತಾ